ಮೈಸೂರು ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಾಯಾಳು ಮಂಜುಳಾ ಸಹೋದರ ನಾಗೇಂದ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸಹೋದರಿ ಮೈಸೂರಿಗೆ ಬಂದಿದ್ರು. ಅರಮನೆ ಮುಂಭಾಗದಿಂದ ಆರ್ ಗೇಟ್ಗೆ ಬಸ್ ಹತ್ತುವಾಗ ಹೀಗಾಗೋಗ್ಬಿಟ್ಟಿದೆ. ನಮಗೆ ಬೆಳಿಗ್ಗೆ ಗೊತ್ತಾಗಿದೆ, ಕಾಲು ತುಂಬಾ ಏಟಾಗಿದೆ, ತುಂಬಾ ಕ್ರಿಟಿಕಲ್ ಪರಿಸ್ಥಿತಿಯಲ್ಲಿದ್ದಾಳೆ ಅಂತ ಹೇಳಿ ಭಾವುಕವಾಗಿ ಮಾತನಾಡಿದ್ದಾರೆ. ಸಹಜವಾಗಿಯೇ ಕೂಡ ನೋಡಿ, ಈ ರೀತಿಯಾದಂತಹ ಸಹೋದರಿಗೆ ಆದಂತಹ ಸಂದರ್ಭದಲ್ಲಿ ಬಹಳ ನೋವಾಗುತ್ತೆ. ಈ ಸಂಬಂಧ ಗಾಯಾಳು ಮಂಜುಳಾ ಸಹೋದರ ನಾಗೇಂದ್ರನ ಜೊತೆ ನಮ್ಮ ಪ್ರತಿನಿಧಿ ಸುರೇಶ್ ಬಿ ಚಿಟ್ಚಾಟನ ನಡೆಸಿದ್ದಾರೆ. ನೋಡೋಣ ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ಅಂತ. ಮೈಸೂರಿನ ಅರಮನೆ ಮುಂಭಾಗ ಹೀಲಿಯಂ ಬಲೂನ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಂಜನಗೂಡಿನ ಚಾಮಲಾಪುರ ಬೀದಿಯ ನಿವಾಸಿ ಮಂಜುಳಾ ಕೂಡ ಗಂಭೀರವಾದ ಗಾಯಗಳಿಂದ ಬಳಲ್ತಾ ಇದ್ದಾರೆ. ಕೇವಲ ಬಸ್ ಹತ್ತುವುದಕ್ಕೆ ಬಂದಂತಹ ಮಹಿಳೆಗೆ ಈ ರೀತಿಯಾದಂತಹ ಅವಘಡ ಸಂಭವಿಸಿದೆ. ಅವರು ನನ್ನೊಟ್ಟಿಗೆ ಮಾತನಾಡೋದಕ್ಕೆ ಮಂಜುಳಾ ಸಹೋದರ ನಾಗೇಂದ್ರ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸಾರ. ಸರ್, ಈಗ ಏನಕ್ಕೆ ಬಂದಿದ್ರು ಮೈಸೂರಿಗೆ ಮಂಜುಳಾ ಅವರು? ಮಾಮೂಲಿ ಮೈಸೂರಿಗೆ ಬರೋದು ಹೋಗೋದಿದ್ದೇ ಇರುತ್ತೆ. ಅವರು ಸಣ್ಣ ಪುಟ್ಟ ವ್ಯಾಪಾರ ಮಾಡಕ್ಕೆ, ಹೂ ವ್ಯಾಪಾರ ಮಾಡ್ತಾರೆ, ಹೂಗಿ ತಗೊಂಡು ಹೋಗಕ್ಕೆ ಬಂದಿರ್ತಾರೆ. ಬಂದು ಆ ಕಡೆಯಿಂದ ಪಾಸ್ ಆಗಿ ನಂಜನಗೂಡು ಹೋಗಕ್ಕೆ ಆರ್ ಗೇಟ್ ಅಲ್ಲಿ ಬಸ್ ಹತ್ತಕ್ಕೆ ಬಂದಿದ್ದಾರೆ. ಆ ಟೈಮಲ್ಲಿ ಹಿಂಗಾಗಿ ಅವರು ವ್ಯಾಪಾರಕ್ಕೆ ಖರೀದಿ ಮಾಡೋದಕ್ಕೆ ಬಂದಿದ್ರ ಮೈಸೂರಿಗೆ? ಬರ್ತಾ ಇರ್ತಾರೆ, ಮಾರ್ಕೆಟ್ಗೆ ಬಂದು ಹೋಗಿ ಮಾಡ್ತಾ ಇರ್ತಾರೆ. ನಿಮ್ಗೆ ಯಾವಾಗ ಗೊತ್ತಾಯ್ತು? ನಮಗೆ ಬೆಳಿಗ್ಗೆ ಗೊತ್ತಾಗಿದೆ. ಇವತ್ತು ಬೆಳಿಗ್ಗೆ ರಾತ್ರಿ ಎಲ್ಲ ನಿಮ್ಗೆ ಅವರು ಎಲ್ಲಿಗೆ? ಫೋನ್ ಯೂಸ್ ಮಾಡಲ್ಲ ಅವರು. ಆಧಾರ್ ಕಾರ್ಡ್ ಒಂದು ಬಿಟ್ರೆ ಬೇರೆ ಏನು ಇರಲ್ಲ ಐಡೆಂಟಿಫೈ. ಅದರಿಂದ ಆತರ ಆಗಿ ನಮ್ಮ ತಮ್ಮ ನನಗೆ ಕೇಳ್ದ ಮನೆಗೆ ಬಂದಿದಾರ ಅಂತ. ಇಲ್ಲ ಅಂತ ಹೇಳಿದಾಗ ಅವನ್ ವಿಚಾರ ಗೊತ್ತಾಗಿ ನನಗೆ ಫೋನ್ ಮಾಡಿ ನನ್ನ ತಮ್ಮ ಕೇಳ್ದ ಮನೆಗೆ ಬಂದಿದಾರ ಅಂತ. ಇಲ್ಲ ಅಂತ ಹೇಳಿದೆ. ಆಗ ಈ ತರ ಬೆಲೂನ್ ಬ್ಲಾಸ್ಟ್ ಆಗಿದೆ, ಕೇರ್ ಹಾಸ್ಪಿಟಲ್ ಅಡ್ಮಿಟ್ ಮಾಡೋರು ಅಂತ. ಅವನು ಪೇಪರ್ ಟಿವಿಲೇನೋ ನೋಡ್ಕೊಂಡು, ಟಿವಿಲ ಪೇಪರ್ ಅಲ್ಲಿ ಯಾರನ್ನು ಹೇಳಿ ನೋಡ್ಕೊಂಡು ನನ್ಗೆ ಹೇಳಿದಾಗ ನಾನು ಇಲ್ಲಿಗೆ ಬಂದೆ. ಇಲ್ಲಿ ಬಂದಾಗ ಅವ್ರು ನೋಡಿದಾಗ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದಾರೆ. ಏನಾಗಿದೆ ಸರ್? ಯಾವ ಭಾಗಕ್ಕೆ ಏಟ್ ಬಿದ್ದಿದೆ? ಅದೇ ಎಡದ ಕಾಲಲ್ಲಿ ಇಂಜರಿ ಮಾಡಿದ್ದಾರೆ. ಮೂಳೆ ಎಲ್ಲ ಫ್ರಾಕ್ಚರ್ ಆಗಿದೆ. ಮೂಳೆ ಫ್ರಾಕ್ಚರ್ ಆಗಿದೆ, ಸಣ್ಣ ಪುಟ್ಟ ಗಾಯಗಳಾಗಿದೆ. ಮದುವೆ ಆಗಿಲ್ಲ, ಮಕ್ಕಳಿಲ್ಲ. ತಂದೆ, ತಮ್ಮ, ತಂಗಿ ಇವರೆಲ್ಲ ಒಟ್ಟಿಗೆ ನಂಜನಗೂಡಲ್ಲೇ ಇದ್ರು. ನಾವು ಬೇರೆ ಕಡೆ ಇದ್ವಿ. ಇಲ್ಲ, ನೋಡ್ದ ಮಾತಾಡೋ ಐಸಿಲ್ ಹಾಕಿದಾರಲ್ಲ, ಪ್ರಜ್ಞೆ ಇಲ್ಲ. ಈಗ ಯಾರದು ತಪ್ಪು, ಏನು ತಪ್ಪು ಮಾಡಕ್ಕೆ ಏನೂ ಗೊತ್ತಿಲ್ಲದೆ ಇದ್ದವರು ಅಮಾಯಕರು ಈ ರೀತಿಯಾದಂತ ಇದಾಗ ಬಲಿ ಆಗ್ತಾರಲ್ಲ, ಹೇಗೆ ಅಂತ ನಾವ್ ಹೇಳಕ್ಕಾಗಲ್ಲ. ಅದನ್ನೆಲ್ಲ ಅವರೆಲ್ಲ ಪರಿಶೀಲನೆ ಮಾಡ್ಬೇಕು. ಇದು ಗಾಯಾಳು ಮಂಜುಳಾ ಅವರ ಸಹೋದರ ನಾಗೇಂದ್ರ ಅವರ ಮಾತು. ಏನು ಸಣ್ಣ ಪುಟ್ಟ ಹೂವಿನ ವ್ಯಾಪಾರ ಮಾಡಿಕೊಂಡು ಬದುಕನ್ನ ಕಟ್ಕೊಂಡಿದ್ದಂತ ಸಹೋದರಿಯ ಪರಿಸ್ಥಿತಿಯನ್ನ ನೋಡಿ ಅಳಲನ್ನ ತೋಡ್ಕೊಳ್ತಿದ್ದಾರೆ. ಹೀಗಾಗಿ ಆಕೆ ಕೂಡ ಹುಷಾರಾಗಬೇಕು. ಜೊತೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿರ್ತಕ್ಕಂತಹ ಬಲೂನ್ನ ಏನು ಸ್ಫೋಟದ ತೀವ್ರತೆಗೆ ಗಾಯಗಳಾಗಿರ್ತಕ್ಕಂಥ ಎಲ್ಲರೂ ಕೂಡ ಆದಷ್ಟು ಬೇಗ ಚಿಕಿತ್ಸೆಗೆ ಸ್ಪಂದಿಸಿ ಚಿಕಿತ್ಸೆಯಿಂದ ಹೊರ ಬರಬೇಕು, ಗುಣಮುಖ ಆಗಬೇಕು ಅನ್ನೋದು ಕೂಡ ನಮ್ಮ ಆಶಯ. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಪಿ, ಗ್ಯಾರಂಟಿ ನ್ಯೂಸ್, ಮೈಸೂರು.